ನಮಸ್ಕಾರ ಬೆಂಗಳೂರು. ನಾವು ಇವತ್ತು ಪೊಲಿಟಿಕ್ಸ್ ಬಗ್ಗೆ ಅಲ್ಲ, ಜನರು ಪ್ರಾಬ್ಲಮ್ ಬಗ್ಗೆ ಮಾತಾಡಬೇಕು. GB ಎಲೆಕ್ಷನ್ ಮತ್ತೆ ಬಂದಿದೆ, ಮತ್ತೆ ಸ್ಪೀಚಸ್ ಬರ್ತಾವೆ, ಮತ್ತೆ ಪ್ರಾಮಿಸಸ್ ಬರ್ತಾವೆ. ಆದರೆ ಈ ಸರ್ತಿ ಒಂದು ಸಿಂಪಲ್ ಕ್ವಶನ್ನ ಕೇಳಿ. ನಿಮ್ಮ ಏರಿಯಾ ಅಥವಾ ವಾರ್ಡಲ್ಲಿ ಏನಾದರೂ ಎಂಪ್ಲಾಯ್ಮೆಂಟ್ ಹೆಚ್ಚಾಗಿದೆಯಾ? ರೋಡ್ಸು ಪಾತ್ಹೋಲ್ ಫ್ರೀ ಆಗಿದೆಯಾ? ವೇಸ್ಟು ಕರೆಕ್ಟಾಗಿ ಡಿಸ್ಪೋಸಲ್ ಆಗ್ತಿದೆಯಾ? ಸಿವೇಜ್ ಲೈನು ಅಥವಾ ಫ್ಲಡ್ ಲೈನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿದಾರಾ? ಕರಪ್ಷನ್ ಫ್ರೀ ಆಫೀಸರ್ಸನ್ನು ವಾರ್ಡ್ ಕಡೆಯಿಂದ ಮೇಂಟೈನ್ ಮಾಡಿದಾರಾ? ಈ ಸವಾಲುಗಳನ್ನ ಕೇಳಿ. ಯಾರು ಈ ಸವಾಲುಗಳಿಗೆ ಮಹತ್ವ ಕೊಡ್ತಾರೋ ಅವರಿಗೆ ಈ ಸರ್ತಿ ವೋಟ್ ಮಾಡಬೇಕಂತ ನಾವು ವಿನಂತಿ ಮಾಡ್ತೀವಿ. ನಾವು CJP ಪಾರ್ಟಿ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೇನೆಂದರೆ, ಕ್ಯಾಂಡಿಡೇಟ್ನ ನೋಡಿ ವೋಟ್ ಮಾಡಬೇಕಾಗುತ್ತೆ, ಪಾರ್ಟಿನ ನೋಡಿಬಿಟ್ಟು ವೋಟ್ ಮಾಡಬೇಡಿ. ಯಾಕಂದರೆ ಈ ಸರ್ತಿ ಯಾರು ಜೆನ್ಯೂನ್ ಆಗಿ ಕರಪ್ಷನ್ ಫ್ರೀ ಬಗ್ಗೆ, ಪಾತ್ಹೋಲ್ ಫ್ರೀ ರೋಡ್ ಬಗ್ಗೆ, ಆಮೇಲೆ ಫ್ಲಡ್ ಲೈನು ಅಥವಾ ವೇಸ್ಟ್ ಡಿಸ್ಪೋಸಬಲ್ ಬಗ್ಗೆ, ಹೇಟ್ ಪಾಲಿಟಿಕ್ಸ್ ಬಗ್ಗೆ, ಆಮೇಲೆ ಎಂಪ್ಲಾಯ್ಮೆಂಟ್ ಬಗ್ಗೆ ಯಾರು ಮಾತಾಡ್ತಾರೋ ಅವರಿಗೇ ವೋಟ್ ಮಾಡಬೇಕಂತ ನಾವು ವಿನಂತಿ ಮಾಡ್ತೀವಿ. ಇನ್ನು 3-4 ತಿಂಗಳು ಬಿಟ್ಟರೆ ಎಲೆಕ್ಷನ್ ಬರ್ತಾವೆ ಕನ್ನಡಿಗರೇ. ಆದ ಕಾರಣ ನಿಮ್ಮ ಲೋಕಲ್ ಲೀಡರ್ಸ್ನ ಆ್ಯಕ್ಟಿವಿಟಿನ ಕರೆಕ್ಟಾಗಿ ಗಮನಿಸಿ, ಯಾರು ಕರೆಕ್ಟಾಗಿ ನೀಟಾಗಿ ಕೆಲಸ ಮಾಡ್ತಾರೋ ಅವ್ರಿಗೋಸ್ಕರ ನೀವು ಸಪೋರ್ಟ್ ಮಾಡಬೇಕಂತ ನಾವು CJP ಪಾರ್ಟಿ ಕಡೆಯಿಂದ ಕೇಳ್ತಾ ಇದ್ದೀವಿ. ಯಾಕಂದರೆ ರೆಸ್ಪಾನ್ಸಿಬಲ್ ಸಿಟಿಜನ್ ಬರೀ ವೋಟಲ್ಲಿ ಬರಲ್ಲ, ಬ್ಲೈಂಡಾಗಿ ಸಪೋರ್ಟ್ ಮಾಡಿದ್ರೂ ಬರಲ್ಲ. ನಾವು ನೀಟಾಗಿ ಯಾರು ಕರೆಕ್ಟ್ ಕ್ಯಾಂಡಿಡೇಟ್ ಇರ್ತಾರೋ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ನಮ್ಮ ಕೆಲಸ ಆಗುತ್ತೆ. ಧನ್ಯವಾದಗಳು. CJP ಪಾರ್ಟಿ ಕಡೆಯಿಂದ ಬೆಂಗಳೂರಿಗೆ ಒಳ್ಳೆಯದಾಗಲಿ ಅಂತ ಆಶಿಸುತ್ತೀವಿ. ಧನ್ಯವಾದ.